ಇವತ್ತಿರೋದಷ್ಟು ಬಯಲಾಟ ಇದೆ. ಸನ್ಮಾನ್ಯ ಶ್ರೀ ಶ್ರೀರಾಮನ ಪರ್ಸೆಂಟೇಜ್ ಇರುತ್ತೆ. ತಿಂಡಿ ತಿಂಗಳು ಇನ್ನೇನೈತೆ ಬಾನ ಉಂಡ್ರೆ ಸರ್ ಅದಕ್ಕೆ ಮತ್ತು ಅದನ್ನೇ ಅಂದೆ ನಾನು ಈ ಒಂದು ಜಾತ್ರೆ ನಿಮಿತ್ತ ಹಮ್ಮಿಕೊಂಡಿರ್ತಕ್ಕಂಥ ಭಕ್ತ ಸುಧನ್ವ ವೀರ ಬಬ್ರುವನ ಕಾಳಗ ಆಲ್ರೆಡಿ ಪ್ರಾರಂಭ ಆಗಿದೆ. ಈ ಒಂದು ಬಯಲಾಟಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ಶುಭವನ್ನು ಕೋರ್ತಾ ಈ ಸ್ಪೆಷಲಿ ಈ ಒಂದು ಬಯಲಾಟಗಳು ನಮ್ಮ ಈ ಒಂದು ಬಳ್ಳಾರಿ ಭಾಗದಲ್ಲಿ ಬಹಳಷ್ಟು ಜೀವಂತಿಕೆಯನ್ನ ಬಿಂಬಿಸ್ತಕ್ಕಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಾಗಿವೆ. ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಈ ಒಂದು ಬಯಲಾಟ ಅಂದರೆ ಎಲ್ಲೆಲ್ಲದ ಒಂದು ಉತ್ಸಾಹ ಮತ್ತು ಹುಚ್ಚು ಅಂತಹ ಒಂದು ಕಲೆಯನ್ನ ಬೆಳೆಸ್ತಕ್ಕಂಥ ಒಂದು ಕಲೆಯನ್ನ ಪೋಷಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ಭಾಗದಲ್ಲಿದೆ. ಅದಕ್ಕಾಗಿ ಸ್ಪೆಷಲಿ ಸೋಮಲಾಪುರ ಗ್ರಾಮಸ್ಥರಿಗೆ ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರಿಗೂ ಕೂಡ ಬಂದು ಈ ಒಂದು ಕಲಾವಿದರನ್ನ ಪ್ರೋತ್ಸಾಹಿಸಿದಿರಿ. ಹಾಗಾಗಿ ಈ ಒಂದು ಬಬ್ರುವಾನ್ ಕಾಳಗದ ಎಲ್ಲ ಪಾತ್ರಧಾರಿಗಳಿಗೂ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ನಾಟಕ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ನನ್ನ ಎರಡು ಮಾತುಗಳನ್ನ ಮಾನ್ಯ ಕುರುಗೋಡು ಎಲ್ಲರಿಗೂ ನಮಸ್ಕಾರ. ಸೊ ಈ ದಿನ ಭಕ್ತ ಸುಧನ್ವ ವೀರಭದ್ರವನ ಕಾಳಗ ಅರ್ಥಾತ್ ಕಲಾವೀರನ ಗರ್ವಭಂಗ ಪರಿಸ್ಥಿತಿ ರಾಜನ ಜಯ. ಸೊ ಇವನ್ನ ಬಯಲಾಟಕ್ಕೆ ಸೊ ನಮಗೆ ತಹಸೀಲ್ದಾರ್ ಸರಿಗೆ ಸೊ ಆಹ್ವಾನಿಸಿದ್ದಕ್ಕೆ ಮತ್ತೆ ಸನ್ಮಾನಿಸಿದ್ದಕ್ಕೆ ಸೋಮಲಾಪುರ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೆ ಧನ್ಯವಾದ ಇಷ್ಟಪಡ್ತೀನಿ. ಸೊ ಮುಖ್ಯವಾಗಿ ಏನಿದೆ ಅಂತಂದ್ರೆ ತಹಸೀಲ್ದಾರ್ ಸರಿಗೆ ಇದು ಫಸ್ಟ್ ಬಯಲಾಟ, ಬಟ್ ನನಗಾದ್ರೂ ಒಂದು 20-30 ಆಗಿರ್ಬೋದು ಅನ್ಕೋತೀನಿ ಬಂದಾಗ್ಲಿಂದ. ಇನ್ನೊಂದು 1 ವರ್ಷ ಇದು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಂದೊಂದು ಪಾತ್ರ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಅಷ್ಟು ಬಯಲಾಟ ಹೋಗಿದೀವಿ, ಅಷ್ಟು ಪಾತ್ರದ ಬಗ್ಗೆ ತಿಳ್ಕೊಂಡಿದೀವಿ. ನೆಕ್ಸ್ಟ್ ನಾವೊಂದು ಬಯಲಾಟ ನಂದೊಂದು ಪಾತ್ರ ಇದ್ರು ಅದ್ರಾಗೆ ಡೌಟ್ ಇಲ್ಲ. ಸೊ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇದೇ ರೀತಿ ನಮ್ಮಲ್ಲಿ ಇರಲಿ. ಸೊ ನಿಮ್ಮ ಸಹಕಾರ ಸೊ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಸೊ ನಮ್ಮ ಸರ್ಕಾರ ಯಾವಾಗಲೂ ಇರುತ್ತೆ. ಯಾವ ಕಾರಣಕ್ಕೂ ಲಾಂಡ್ ಆರ್ಡರ್ ಇಶ್ಯೂ ಅಂತ ಬಂದರೆ, ಕಾನೂನು ಮತ್ತು ಸುವ್ಯವಸ್ಥೆ ಅಂತ ಬಂತಂದ್ರೆ ಸೊ ನಮ್ಮ ಮೊದಲಲ್ಲಿ ಇರ್ತೀವಿ. ಸೊ ಯಾವುದೇ ನೀವೆಷ್ಟು ಇದು ಹೇಳ್ತೀವಲ್ಲ, ನಾವು ಇವತ್ತು ಸುಮಾರು ಬೆಳಗ್ಗೆ 68 ಮದುವೆ ಮಾಡಿದೆವು. ಸೊ ಮದುವೆಯಲ್ಲಿ ಏನೋ ಸಣ್ಣ ಪುಟ್ಟಾಗೆ ಒಂದು ಯಾವುದೋ ಚೈಲ್ಡ್ ಮ್ಯಾರೇಜು ಅವು ಇವು ಅಂತ ಬಂತು. ಸೊ ಎಷ್ಟೋ ಜನ ತಾಯಂದಿರು ಇಲ್ಲಿ ಕುತ್ಕೊಂಡಿದ್ದೀರಿ. ಸೊ ತಾಯಂದಿರು ಕೇಳ್ಕೊಳ್ಳೋದು ಇಷ್ಟೇ, MLA ಸಾಹೇಬ್ರು ಯಾವಾಗಲೂ ಹೇಳ್ತಿರ್ತಾರೆ ಸೊ ಮಕ್ಕಳ ಬಗ್ಗೆ, ಮಕ್ಕಳು ಚೆನ್ನಾಗಿ ಎಜುಕೇಶನ್ ಕೊಡಿಸಿ, ಮಕ್ಕಳು ಚೆನ್ನಾಗಿ ಓದಿಸಿ, ಹೆಣ್ಣು ಗಂಡ ಅಂತ ಯಾವುದೋ ಗಣಕ್ಕೂ ಭೇದ ಭಾವ ಮಾಡೋಕೋಬೇಡಿ ಅಂತೇಳಿ ತಾವು ಬಹಳಷ್ಟು ಒತ್ತಿ ಹೇಳ್ತಿರ್ತಾರೆ. ಯಾವುದೋ ಬಯಲಾಟಕ್ಕೆ ಹೋದ್ರು ಅವ್ರ ಜೊತೆ ನಾ ಇರ್ತೀನಲ್ಲ, ಸೊ ಕೇಳಿದ್ರೆ ಅವ್ರು ಇದೇ ಹೇಳೋದು. ಸೊ ನಿಮಗೂ ಅಷ್ಟು ಹೇಳೋದಿಷ್ಟೇ, ಸೊ ಹೆಣ್ಮಕ್ಳನ್ನ ಸೊ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಕ್ ಹೋಗ್ಬೇಡಿ ಹೆಣ್ಣು ಗಂಡ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೂ ಚೆನ್ನಾಗಿ ಓದಿಸಿ. ಯಾಕಂದ್ರೆ ನಾವು ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಓದಿದ್ರೆ ನಾವು ಡೈಲಾಗ್ ಹೇಳೋದಿಷ್ಟೇ. ನಾ ಏನ್ ಹೇಳ್ತೀನಿ ಅಂತಂದ್ರೆ, ಸೊ ನಾವು ಗಂಡು ಮಕ್ಕಳಿಗೆ ರಾತ್ರಿ 12 ಗಂಟೆ 1 ಗಂಟೆ ಬಂದ್ರು ಎಲ್ಲಿ ಹೋಗಿದ್ದೆ ಅಂತ ಯಾವುದೋ ಕಾರಣಕ್ಕೂ ಕೇಳಿಲ್ಲ. ಅದೇ ಹೆಣ್ಮಕ್ಳು ಸಾಯಂಕಾಲ 6 ಗಂಟೆ 7 ಗಂಟೆಗೆ ಸ್ವಲ್ಪ ತಡವಾಗಿ ಬಂತಂದ್ರೆ ನಾ ಎಲ್ಲಿ ಹೋಗಿದ್ವಿ ಏನೆತ್ತ ಅಂತ ಹೇಳ್ಬಿಟ್ಟು 108 ಕ್ವಶನ್ಸ್ ಕೇಳ್ತೀವಿ. 108 ಕ್ವಶನ್ಸ್ ಕೇಳ್ತೀವಿ ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ದಯವಿಟ್ಟು ಗಂಡು ಮಕ್ಳಿಗೆ ಕೇಳ್ಕೊಳ್ಳಿ, ಗಂಡು ಮಕ್ಳು ಎಲ್ಲಿ ಹೋಗಿದ್ದಪ್ಪ, ಅದೇ 8 ಗಂಟೆ ಮೇಲ್ಪಟ್ಟು ಬಂದು ಎಲ್ಲಿ ಹೋಗಿದ್ದಿ, ಯಾರ ಜೊತೆ ಹೋಗಿದ್ದಿ ಏನಂತಂದ್ರೆ ನೀವು ಕೇಳಿಕ್ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನೀವು ಠಾಣೆಗೆ ಬಂದ್ಬಿಟ್ಟು ನಮ್ಮೊಂದು ಕೈ ಕಟ್ಕೊಂಡು ನಿಂದಿರೋದು, ಕೈ ಮುಕ್ಕೊಂಡು ನಿಂದಿರೋದು ಅವೆಲ್ಲ ತಪ್ಪವು. ಯಾಕಂದ್ರೆ ಗಂಡು ಮಕ್ಕಳು ದಾರಿ ತಪ್ಪೋದು ಸಾಮಾನ್ಯ ಆಗುತ್ತೆ. ಸೊ ಅದರಿಂದ ಮಕ್ಕಳ ಬಗ್ಗೆ ನಿಗಾ ಇಡಿ. ಸೊ ನಾಳೆ ಯಾವ್ದ ಕಾರಣಕ್ಕೂ ಅವೇನು ದಾರಿ ತಪ್ಪ ಹೋದ್ಮೇಲೆ ನೋಡಿ ಇಂಥರ ಮಕ್ಕಳು ಹಿಂಗಾಗ್ಲಪ್ಪ, ಇಂಥರ ಮಗ ಹಿಂಗಾದ ಅಂತ ಹೇಳ್ಬಿಟ್ಟು ನೀವು ಕೆಟ್ಟ ಹೆಸರು ಬರುತ್ತೆ ಅನ್ನೋದಾಗಿನೇ. ಸೊ ನಾವೇನಾಗ್ತೀವಿ, ನಮ್ಮ ಭಾಗದೆಲ್ಲ ರೈತಾಕಿ ಜನ ಇರೋದ್ರಿಂದ ಸೊ ಬೆಳಗ್ಗಿಂದ ಸಾಯಂಕಾಲ ದುಡಿದ್ರೆ ಅವ್ರ ಜೀವನ ಇರುತ್ತೆ, ಅವ್ರ ಫ್ಯಾಮಿಲಿ ನಡೀತಿರುತ್ತೆ. ಬಟ್ ಈಗ ಗದ್ದಲಾಗಿ ನಾವೇನ್ ಮಾಡ್ತೀವಿ, ಮಕ್ಕಳ ಬಗ್ಗೆ ನಿಗಾ ಹೊಡೆದು ಕಡಿಮೆ ಮಾಡ್ತೀವಿ. ಸೊ ಮಕ್ಕಳ ಬಗ್ಗೆನೂ ಕಾಳಜಿ ಇರಲಿ. ಯಾಕಂದ್ರೆ ಓನ್ಲಿ ಎತ್ತಿದ್ದು ದೇವ್ರ ಹುಲ್ ಮೇಯ್ಸಂಗೆಲ್ಲ ಏನಾದ್ರು ಹಾಕಿ ಸಾಕ್ತಾನೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಬಟ್ ಸ್ವಲ್ಪ ನಾವು ಮೈ ಮರೆತು ಬಿಟ್ರೆ ಮಕ್ಕಳು ದಾರಿ ತಪ್ತಾರೆ. ಸೊ ಯಾವುದೇ ಕಾರಣಕ್ಕೂ ಮಾಡ್ಕೊಬಿಡಿ. ಈ ಥರ ಕಲೆಗಳನ್ನ ಪ್ರೋತ್ಸಾಹಿಸೋದು ನಮ್ಮ ತಾಲೂಕು ಆಡಳಿತದಿಂದ ಅವೆಲ್ಲ ನಮ್ಮ ಕೆಲಸ. ಅದು ಈ ಥರ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ತಾ ಇರಿ, ನಾವೆಲ್ಲ ಬರ್ತಾ ಇರ್ತೀವಿ. ಸೊ ಇದರಿಂದ ಎಲ್ಲ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ಲಿ ಅಷ್ಟೇ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಲಿಕ್ಕೆ ಕರೆದಿದ್ದಕ್ಕೆ ಎಲ್ಲರಿಗೂ ಮತ್ತೆ ಧನ್ಯವಾದಗಳು. ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಕುರುಗೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚನ್ನಬಸವನಗೌಡರು ಪೌರಾಣಿಕ ನಾಟಕವನ್ನು
ಪೌರಾಣಿಕ ನಾಟಕದ ಪರವಾಗಿ ಅದರ ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಾಡಿಲ್ಲ ಮೊಟ್ಟ ಮೊದಲನೇದಾಗಿ ಎಲ್ರಿಗೆ ನಮಸ್ಕಾರ. ಈ ಒಂದು ಅವತ್ತು ಸೋಮಲಾಪುರ ಗ್ರಾಮದ ಎಲ್ಲ ಯುವ ಪ್ರತಿಭೆಗಳು ನಮ್ಮ ಹಳ್ಳಿ ಸೊಗಡಾಗಿರ್ತಕ್ಕಂಥ ಬಯಲಾಟವನ್ನು ಆಡ್ತಕ್ಕಂಥ ಈ ಪ್ರಯತ್ನದಕ್ಕೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ JN ಗಣೇಶ್ ಸಾಹೇಬರು ಬರಬೇಕಾಗಿತ್ತು. ನಾಳೆ ಬೆಳಿಗ್ಗೆ ತುರ್ತು CLP ಸಭೆ ಇರೋ ಕಾರಣ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ನನ್ನ ಒಂದು 2 ಮಾತುಗಳಲ್ಲಿ ಈ ಒಂದು ಇದನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಮೊದಲನೇದಾಗಿ ಪ್ರತಿ ವರ್ಷ ನಾನು ಕಂಡಂತೆ ಸೋಮಲಾಪುರದಲ್ಲಿ ಎಷ್ಟೇ ಇದ್ರೂ ಕೂಡ ಪ್ರತಿ ವರ್ಷ ನಾವು ಕುರುಗೋಡರು ಕೂಡ ಮಾಡಲ್ಲ. ಸಾಮೂಹಿಕ ವಿವಾಹ ಅಂದ್ರೆ ನಮ್ಮ ಇಡೀ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಗುವುದು. ಹೆಚ್ಚೂರಪ್ಪ ಚಿಟಿನ ಗ್ರಾಮದ ಮುಖಂಡರು ಅವರು ಎಲ್ಲರ ವೇದಿಕೆ ಮೇಲೆ ಬರಬೇಕಂತೆ ವೀರಪ್ಪಗೌಡರು, ನಾಗಲಿಂಗ ಸ್ವಾಮಿ, ಈಶ್ವರೇಗೌಡರು, ಬಾಯಕರ ಸಣ್ಣ ಮಾರಣ್ಣ, ಅಗಸರ ಜಡಪ್ಪ, ನೆನಕೆ ಮುದುಗಪ್ಪ, ಶರಣ ಬಸವ, ಬಾಯಕರ ಕೃಷ್ಣಮೂರ್ತಿ, ಎನ್ ಹರಿಯಪ್ಪ, ಪಿ ಕಾಜಸಾಬ್, ಎನ್ ವೀರೇಶ, ಚಿಟಿನಾಳ್ ಗ್ರಾಮದ ಮುಖಂಡರು ಕೆ ಯರಿಸ್ವಾಮಿ, ಕೆ ಗಂಗಣ್ಣ, ಕೆ ಕುಮಾರಿ, ನಾಗಪ್ಪ ಮಗ, ಹನುಮಂತ, ಇವಾಗ ಹೋಗಿದ ಗಣ್ಯ ಮನೆಯವರು ಬೇಗನೆ ಬಂದು ವೇದಿಕೆ ಮೇಲೆ ಆಗಮಿಸಬೇಕಾಗಿರುವಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ವೀರಾಪುರ ಮಂಜುನಾಥ ಅವರು ನಮ್ಮ ಸಂಘದ ಕಡೆಯಿಂದ ಎಲ್ಲರಿಗೆ ಚಪ್ಪಾಳೆ ಮೂಲಕ ಸ್ವೀಕರಿಸಬೇಕಾದ ಮಲ್ಲಿನಂತೆ. ಉಪಾಧ್ಯಕ್ಷರು ಅವ್ರ ಸಂತೆ ವೇದಿಕೆ ಮೇಲೆ ಬರಬೇಕಾಯ್ತು ತಮ್ಮಲ್ಲಿಂತೆ. SMC ಅಧ್ಯಕ್ಷರು ಶೇಖರಪ್ಪನ ಸಾರ್ ಅವರು ಅವ್ರ ಸಂತೆ ವೀರೇಶ ಅವ್ರ ಸಂತೆ ವೇದಿಕೆ ಮೇಲೆ ಬರಬೇಕಾಯ್ತು ತಮ್ಮಲ್ಲಿಂತೆ. ಅಯ್ಯೋದಿ ಭೀಮಪ್ಪಣ್ಣನವರು ಈ ಬಯಲಾಟ ಸಂಘಕ್ಕೆ 1100 ಕೊಂಡು ಚಿನ್ನಾಳಿ ವೀರೇಶ್ ಅಣ್ಣನವರಿಗೆ ಕಾಂಗ್ರೆಸ್ ಮುಖಂಡರು ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಗುವುದು. ಈ ಸಂಘದ ಪರವಾಗಿ 2,500 ರೂಪಾಯಿಯನ್ನು ಬಹುಮಾನ ಪೂರಕ ಮಾಡಿರ್ತಾರೆ. ಅವರಿಗೆ ಚಪ್ಪಳೆ ಮೂಲಕ ವಿನಂತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಫೋಟೋವನ್ನು ಬಹುಮಾನ ಪೂರಕ ಆಯ್ಕೆ ಮಾಡಿರ್ತಾರೆ. ಅರ್ಜುನ ಬಾಲಕೃಷ್ಣ ಅವರಿಬ್ಬರು ಸೇರಿ ಬ್ಲಾಕ್ ಸುಮಾಕಿಗೆ ಅದು ಫೋಟೋವನ್ನು ಬಹುಮಾನ ಪೂರಕ ಆಯ್ಕೆ ಮಾಡಿರ್ತಾರೆ. ಮೈಕ್ ನಮ್ಮ ಹೆಸರಾದಂತ ಬ್ಲಾಕ್ ಸುಮಾಕ್ ಅವರಿಗೆ ಸೂಪರ್ವಾದ ಒಂದು ಭಾವಚಿತ್ರವನ್ನು ಬಹುಮಾನ ಪೂರ್ವಕವಾಗಿ ಅರ್ಜುನ ಮತ್ತು ಖಾಲಿ ಜನ ಯಾರು ಇರಬಾರ್ದಲ್ಲ, ಸ್ಟೇಜ್ ಮೇಲೆ ಖಾಲಿ ಜನ ಯಾರು ಇರಬಾರ್ದು. ನಮ್ಮ ಕಲೆಯನ್ನು ಗುರುತಿಸಿ ಇಲ್ಲಿ ಸನ್ಮಾನ ಮಾಡಿ ಮತ್ತು ನಮ್ಮ ಕಲೆಗೆ ಬೆಲೆ ಕೊಟ್ಟು ಸನ್ಮಾನ ಮಾಡಿದಂತ ಅರ್ಜುನ ಪಾತ್ರಧಾರಿಗೂ ಮತ್ತು ನನ್ನ ಅಳಿಯ ಬಾಲಕೃಷ್ಣನಿಗೂ ಸೋಮಲಾಪುರ ಗ್ರಾಮದ ಎಲ್ಲಾ ಅಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಜೋರಾದ ಚಪ್ಪಾಳೆ.
ಸಮುದ್ರದಲ್ಲಿ ಮುಳುಗಿರುವೆ. ಎಡಮುಖಿ ಕಡೆಗಳನ್ನು ಎಳೆದು ಗದ್ದರನ್ನು ಎಳೆದು ನಿನ್ನಾಗಿ ದಾವರಿಗೆ ತಂದು ಗೆಡಿಬಿಡುವನು ಗೇರಿಯ ಪಡಪದೆ ಅಹೋ ವಿಜಯ, ಅಹೋ ಧರ್ಮನಂದನ, ಹೇಳುವನು ಕೇಳು. ಅದೇನು ಸಂಸ್ಕಾರವಾಗಿ ಹೇಳು. ಅಲ್ಲಿ ಚನ್ನ ನುಡಿಯ ಮರೆಯ ಬೇಡ ಹರಿಯ, ನಮ್ಮನ್ನು ಕಾಯುವ ದೊರೆಯ, ಕರೆತಾರೆ ಪ್ರೀತಿಯ. ಚೆನ್ನಾಗಿ ಕೇಳು, ಅಲ್ಲಿನ ಸಂಸ್ಕಾರವಾಗಿ ಹೇಳು. ಅಲ್ಲಿ ಚೆನ್ನ ನುಡಿಯ ಮರೆಯ ಬೇಡ ಹರಿಯ, ನಮ್ಮನ್ನು ಕಾಯುವ ದೊರೆಯ, ಕರೆತಾರೆ ಪ್ರೀತಿಯ. ಪಾಂಡವರೈವರ ಕಾಣವ ಕಾಯುವನು ಎಂದು ಬಾಲ ಶ್ರೀ ಗೋಪಾಲ. ಪಾಂಡವರೈವರ ಕಾಣವ ಕಾಯುವನು ಎಂದು ಬಾಲ ಶ್ರೀ ಗೋಪಾಲ. ರಣಭೂಮಿಯಲ್ಲಿ ಮಾಡಿದ ಪಾಪವು ಮಾಡಿದ ನನ್ನ ಕಾಡುತ್ತಿದೆ. ಅರ್ಥ ಚೆನ್ನಾಗಿ ಕೇಳು. ಕೃಷ್ಣ ಕೃಷ್ಣ ರಣಗಿರೋ ಕೃಷ್ಣ. ರಣಭೂಮಿಯಲ್ಲಿ ಮಾಡಿದ ಪಾಪವು ಕಾಡುತ್ತಿದೆ, ನನ್ನ ಕಾಡುತ್ತಿದೆ. ಕೃಷ್ಣನ ಪಾದವೇ ಗತಿಯೆಂದು ನಂಬಿದೆ. ಅರ್ಥ ಪಾದವೇ ಗತಿಯೆಂದು ನಂಬಿದೆ. ಕರೆತಾರೋ ತಮ್ಮ ಕರೆತಾರೋ, ಕರೆತಾರೋ ತಮ್ಮ ಕರೆತಾರೋ. ಆಲೆ ಚನ್ನ ನುಡಿಯ ಮರೆಯ ಬೇಡ ಹರಿಯ, ನಮ್ಮನ್ನು ಕಾಯುವ ದೊರೆಯ, ಕರೆತಾರೆ ಶ್ರೀಪತಿಯ. ತಮ್ಮ ಫಲ್ಗುಣ, ನಾನೇನು ಅರಿಯದವನಲ್ಲ ನಿನ್ನಯ ಪ್ರಾಣ. ಹೌದು ಧರ್ಮನಂದನ. ಈಗೋ ಎನ್ನೋ ಅತ್ವಂ ಸಾಧಿಸಿ ಎನ್ನಂ ಬಾಧಿಸುವ ಅನ್ಯ ರಾಜರು ಬಾಧೆಯು ನನಗೆ ಚಿಂತಿಸುತ್ತಾದರೂ ಇಲ್ಲ. ಎನ್ನಂ ಪರಿಪರಿಯಿಂದ ವ್ಯಥಪಡುವುದಿಲ್ಲ. ಬಂಧು ಬಾಂಧವರ ಅರ್ಥದೋಷ ನಿವಾರಣೆಗಾಗಿ ಇಂದಿನ ದಿನದೋಳು ಕಾಲ ಜ್ಞಾನಿಗಳಾದ ಬೇರೆ ವ್ಯಾಸ ಮುನಿಗಳು ಬಂದು ಎನ್ನ ಮನೋವ್ಯಸನದ ಭಾವಂ ತಿಳಿದು. ಧರ್ಮನಂದನ, ಯಾತಕ್ಕೆ ಮಾಡುವ ವ್ಯಸನ? ಸರ್ವ ಕರ್ಮಗಳ ನಿರ್ಮೂಲ ಮಾಡುವ ಅಶ್ವಮೇಧ ಯಾಗವು ಮಾಡಿದರೆ ಕುಲಗೋತ್ರ ಅತ್ಯದೋಷವು ನಿವಾರಣೆ ಆಗುವುದು, ನಿನಗೆ ಸದ್ಗತಿ ಆಗುವುದೆಂದು ಹೇಳಿ ಯಾಗದ ವಿಧಿಯನ್ನು ಸಾಂಗವಾಗಿ ಬೋಧಿಸಿ ವೇದವ್ಯಾಸರು ತಮ್ಮ ಆಶ್ರಮಕ್ಕೆ ಹೋದರು. ಪಾರ್ಥ ಜನಾರ್ದನ, ಇತ್ತ ಯೌನಾಶ್ರಮದ ಬಳಿಯಲ್ಲಿರುವ ಉತ್ತಮವಾದ ಅಶ್ವಂ ತರಲು ಭೀಮ ಋಷಿಕೇತುಗಳಿಗೆ ನೇಮಿಸಿರುವನು. ಅರ್ಜುನ, ಧರ್ಮನಂದನ, ವಸಂತ ಕಾಲವು ಸಮೀಪಿಸಿತು. ಶ್ರೀಕೃಷ್ಣ ಪರಮಾತ್ಮನಿಲ್ಲದೆ ಯಾಗವು ಹೇಗೆ ಸಾಯಿತು? ತತ್ಪ್ರಯುಕ್ತ ಅತಿ ಜಾಗ್ರತೆಯಿಂದ ದ್ವಾರಕಾವತಿ ನಗರಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆತರುವಂತನಾದ ತಮ್ಮ, ಇದೇ ನಿನ್ನಗೆ ನೇಮ. ನಿನ್ನ ಇಷ್ಟದ